ಮಾರ್ನಿಂಗ್ ನೋಡಿ, ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ವಿಲೇಜಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಈ ಥರ ರಸ್ತೆ ಇದು. ಈ ರಸ್ತೆಯಿಂದ ಅಲ್ಲಿ ವೆಹಿಕಲ್ ಐತಲ್ಲ, ಅದೇ ತಾರ್ ರೋಡು. ಈ ಏನು ಗ್ರೀನ್ ಪರದೆ ಇದೆ ನೋಡಿ, ಈ ಪರದೆಯಿಂದ ಇದೆಲ್ಲ ಖರಾಬ್ ಲ್ಯಾಂಡ್ ಇದು. ಸೊ ಇದು ಹಾಗಾಗಿ ಇದು ರಸ್ತೆ ಅಂತ ಇವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 20 ಅಡಿ ರಸ್ತೆ ಇದೆ ಇದು. ಸೊ ಇದೆಲ್ಲ ಗಿಡ ಬೆಳ್ಕೊಂಡಿರೋದ್ರಿಂದ ಇದು ಏನು ರಸ್ತೆ ಥರ ಕಾಣ್ತಾ ಇಲ್ಲ. ಬಟ್ ಈ ಪರದೆಯಿಂದ ಈ ಏನು ಗಿಡ ಎಲ್ಲ ಬೆಳ್ಕೊಂಡಿದೆಯಲ್ಲ, ಇದು ಖರಾಬ್ ರಸ್ತೆ ಇದು. ಕಂಟಿನ್ಯೂ ಇದು ಅಲ್ಲಿ ರೈತರು ಹೋಗ್ತಾ ಇದ್ದಾರಲ್ಲ, ಇದೀಗೇ ಇದು ಪೂರ್ವ ಕಾಲದಿಂದನೂ ಕೂಡ ಇದೇ ರೀತಿ ಇರೋವಂಥದ್ದು. ಇದು ನೋಡಿ, ಇದು ಒಂದು ಮನೆ ಇದೆಯಲ್ಲ, ಇದು ಕೋಳಿ ಫಾರ್ಮ್. ಇದು ಅಲ್ಲಿ ತನಕನೂ ಕೂಡ ಇದು ರಸ್ತೆ ಅಂತ ಇವರು ಯುಟಿಲೈಸ್ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಹುಡುಗ ಬರ್ತಾ ಇದೆಯಲ್ಲ, ಅದೇ ರಸ್ತೆ ತಾರ್ ರೋಡು. ಒಂದು 100 ಮೀಟ್ರ್ ಅಷ್ಟೇ ತಾರ್ ರೋಡಿಂದ ಈ ಏನು ಈ 2 ಎಕರೆ ಇದೆಯಲ್ಲ, ಇಲ್ಲಿ ತನಕ ಜಸ್ಟ್ 100 ಮೀಟ್ರು ಈ ಖರಾಬ್ ರಸ್ತೆನೇ ಇದಕ್ಕೆ ಎಂಟ್ರಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನು ಸ್ಟ್ರೈಟು ಲಾಸ್ಟ್ ಬೇಲಿದೆಯಲ್ಲ, ಇಲ್ಲಿ ತನಕ. ಸೊ ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ಎದುರುಗಡೆ ರಸ್ತೆ, ಇದು ಖರಾಬ್ ರಸ್ತೆ. ಇದು ಪ್ರಾಪರ್ಟಿ ಈಸ್ಟ್ ಮತ್ತು ವೆಸ್ಟ್ಗೆ ಈ ಪ್ರಾಪರ್ಟಿ ಇರುವಂಥದ್ದು. ಇದು ಒಂದು ಜನರಲ್ ಪ್ರಾಪರ್ಟಿ. ಸಾಯಿಲು ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು. ಪ್ರೆಸೆಂಟ್ ಇವಾಗ ಶುಂಠಿ ಹಾಕಿದ್ದಾರೆ. ಈ ಕೊನೆ ತುದಿ ಪಕ್ಕ ಜೋಳ ಹಾಕಿದಾರಲ್ಲ, ಅಲ್ಲಿ ತನಕ ಬಾರ್ಡ್ರ್ ಇದು. ಸೊ ಅಲ್ಲಿ ಏನು ಮರದ ಸಾಲ ಮರ ಇದೆಯಲ್ಲ, ಆ ಮರದಿಂದ ಸ್ಟ್ರೈಟ್ ಮೇಲ್ಗಡೆ ಹೋಗುತ್ತೆ. ಸೊ ಇದು 1 ಕುಂಟೆ ಕಡಿಮೆ 2 ಎಕರೆ ಇದೆ, ಜನರಲ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡ್ಗೆ ಒಂದು 32 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಸಾಯಿಲು ಈ ರೀತಿ ಇದೆ. ಜಸ್ಟ್ 32 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 6 ಕಿಲೋಮೀಟರ್ಸ್ ಫ್ರಮ್ ಹುಲ್ಲಳ್ಳಿ. ಸೊ ಇದು ಹುಲ್ಲಳ್ಳಿಗೆ ಹತ್ರ ಇದೆ, ನಿಯರ್ ಬೈ ವಿಲೇಜ್ ಇದೆ. ಸೊ ಇದನ್ನು ಶುಂಠಿ ರಿಮೂವ್ ಆದಮೇಲೆ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ತನಕ ನೀವು ಡಾಕ್ಯುಮೆಂಟ್ ಚೆಕ್ ಮಾಡಿಕೊಂಡು ಬೇಕಾದ್ರೆ ಸರ್ವೆ ಬೇಕಾದ್ರೆ ಮಾಡಿಸ್ಬೋದು. ನೀವು ಲೀಗಲಿ ಏನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೊಡೋಕೆ ಅವ್ರು ರೆಡಿ ಇದ್ದಾರೆ. ಸೊ ತಾರ್ ರೋಡಿಂದ 2ನೇ ಲ್ಯಾಂಡು, ಜಸ್ಟ್ ಒಂದು 100 ಮೀಟ್ರು ತಾರ್ ರೋಡಿಂದ ಈ ಪ್ರಾಪರ್ಟಿಗೆ 100 ಮೀಟ್ರು ಒಂದು ಖರಾಬ್ ರಸ್ತೆನೇ ಇದಕ್ಕೆ ಎಂಟ್ರೆನ್ಸು. ನೋಡಿ, ಇದೆಲ್ಲ ಖರಾಬ್ ರಸ್ತೆ. ಇದು ಒಂದು 20 ಅಡಿ ಬರುತ್ತೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದೆ. ವೆಹಿಕಲ್ 100 ಮೀಟ್ರ್ ಅಷ್ಟೇ. ಅಲ್ಲಿ ಲಾರಿ ಹೋಗ್ತಾ ಇದೆಯಲ್ಲ, ಅಲ್ಲಿಂದ ಈ ಪ್ರಾಪರ್ಟಿ, ಇಲ್ಲಿ ಜನ ನಿಂತಿದ್ದಾರಲ್ಲ, ಇಲ್ಲಿಂದ ಈ ಕಡೆಗೆ ಲ್ಯಾಂಡ್ ಇರುವಂಥದ್ದು. ಸೊ ಇದು ಖರಾಬ್ ರಸ್ತೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.